ಇದು ಹಲಸಿನ ಹಣ್ಣಿನ ದೋಸೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣು ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು, ಸ್ವಲ್ಪ ಬೆಲ್ಲ, ಏಲಕ್ಕಿ, ಆಮೇಲೆ ಇದು ಏನದು ಹಲಸಿನ ಹಣ್ಣನ್ನು ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಮಾಡ್ತಾ ಇರೋದು. ಸ್ವಲ್ಪ ಗೋಡಂಬಿ ಮೇಲೆ ಸುಮ್ಮನೆ ಹಾಕಿದ್ದೀನಿ ಟೇಸ್ಟ್ ಇರಲಿ ಅಂತ. ತುಪ್ಪದಲ್ಲೇ ಮಾಡಿದ್ರೆ ಟೇಸ್ಟಿ ಜಾಸ್ತಿ ಇರುತ್ತೆ. ಸೊ ಅದಷ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ದೋಸೆ ಹಿಟ್ಟು ಮಿಕ್ಕಿದ್ರೂ ಅದಕ್ಕೆ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಬೆಲ್ಲ ಮತ್ತು ಹಲಸಿನ ಹಣ್ಣನ್ನ ಹಾಕ್ಕೋಬೋದು. ಆಮೇಲೆ ಈ ಥರ ದೋಸೆ ಥರ ಮಾಡ್ಕೊಂಡು ತುಪ್ಪ ಜೊತೆಲಿ ತಿರ್ಕೋಬೋದು. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ jackfruit dosa. For that I have grinded jackfruit, the sweet one, not the raw, the sweet one, grinded, and I added jaggery. For 1 cup of paste I added 1.5 cup of jaggery, and I soaked rice for 1 hour, then grinded and added some coconut with that to grind. Then to that a pinch of salt. Then mix all together and do dosa only with ghee. That will taste very tasty. And then to that add ilachi also. Then grind it and mix it together and make a dosa. Eat it with ghee again, or you can make it coconut and jaggery syrup kind of thing. Then you can eat with that also. Don't forget to subscribe, like, share, press the bell icon. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. Soak 1 cup of rice, and then when grinding add 1 cup of coconut, grated one. Then to that add ilachi, then grind to paste. Separately grind jackfruit, then mix it. Then also no adding water to jaggery or even to the jackfruit, because it should not be too watery. So adella grind ಮಾಡಿ, then you have to mix it. After grinding everything, mix it and then do dosa with ghee, clarified butter. I forgot to press the recording button, so it did not record. ನಾನು ಮರ್ತೋದೆ ರೆಕಾರ್ಡ್ ಅದಕ್ಕೆ ರೆಕಾರ್ಡ್ ಆಗಿಲ್ಲ. ಅದು 1 ಕಪ್ ಅಕ್ಕಿನ 1 ಗಂಟೆ ನೆನೆ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ರೈಸ್ನ, ಆಮೇಲೆ ಅದಕ್ಕೆ 1 ಕಪ್ ತೆಂಗಿನಕಾಯಿ, 1-2-3 ಏಲಕ್ಕಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ, ಆಮೇಲೆ ಇದು ಹಲಸಿನ ಹಣ್ಣನ್ನು ಹಾಗೆ ಗ್ರೈಂಡ್ ಮಾಡಿ, ನೀರು ಹಾಕಬೇಡಿ. ಬೆಲ್ಲನೂ ಅಷ್ಟೇ ಸ್ವಲ್ಪ ಪೌಡ್ರಿ ಥರ ಮಾಡಿಕೊಂಡು, ಇಲ್ಲಾಂದರೆ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಟುಗೆದರ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ದೋಸೆ ಥರ ಮಾಡೋದು. ನಂದು ಬಟನ್ ರೆಕಾರ್ಡು ಅಂತ ಒತ್ತಿರೋದು ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ಬಾಯಲ್ಲೇ ಹೇಳ್ತಾಯಿದ್ದೀನಿ. ಇನ್ನೂ ಒಂದು ಸತಿ ಮಾಡಿದಾಗ ಮತ್ತೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕ್ಯಾಶ್ಯೂನಟ್ ಹಾಕಿರೋದ್ರಿಂದ ಸ್ಪ್ರೆಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಬಟ್ ಅದ್ರ ಹಿಂಗಂದರೆ ಸಾಕು. ಕ್ಯಾಶ್ಯೂ ಬೇಡ ಅನ್ನೋದು ಕ್ಯಾಶ್ಯೂ ಹಾಕೋದು ಬೇಡ. ನಾನೊಂದು ಸ್ವಲ್ಪ ಕ್ಯಾಶ್ಯೂ ಹಾಕ್ತೆ. ಮೇಲೂ ತುಪ್ಪ ಹಾಕಿದ್ದೀನಿ ಇವಾಗ. ಐ ಜಸ್ಟ್ ಪುಟ್ ದ ಘೀ ಇವನ್ ಆನ್ ದಿ ಟಾಪ್. ಎಂಜಾಯ್ ಮಾಡಿ, ನೀವು ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.